ಯಾರು 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 ಈ ಸ್ಯಾರಿ ಹಾಕೊಳ್ಳೋಣ ಅಂತ ತೊಗೊಂಡಿದ್ದೆ, ಆದರೆ ಸೆಕೆ ನೋಡಿ ಬೇಡಪ್ಪ ಅಂಥೇಳಿ ಡ್ರೆಸ್ಸನ್ನೇ ಹಾಕ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಹಾಯ್ ಹಲೋ ನಮಸ್ಕಾರ, ತಮ್ಮ ಹೇಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಮೈಸೂರಿಗೆ ಅಂತೇಳಿ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಊಟ ಕೂಡ ಇದೆ, ಹಾಗೆಯೇ ದೇವ್ರ ದರ್ಶನ ಮಾಡ್ಕೊಂಡು ಬರೋದಂಗೂ ಆಗುತ್ತೆ ಅಂಥೇಳಿ. ತುಂಬ ದಿನ ಆಯಿತು. ರಾಯರ ಮಠಕ್ಕೂ ಕೂಡ ಹೋಗೋಣ ಅಂಥೇಳಿ ಹೊರಟಿದ್ದೀವಿ. ಇವಾಗ ಹೊರಡಬೇಕು. ನಾನು ರೆಡಿಯಾಗಿದ್ದೀನಿ ನೋಡಿ, ರೆಡಿಯಾಗಿ ಕಾಟನ್ ಡ್ರೆಸ್ ಹಾಕ್ಕೊಂಡೆ. ಸಿಂಪಲ್ಲಾಗಿ ಸಾಕಪ್ಪ ಅಂಥೇಳಿ ಈ ಸೆಕೆಗೆ ಆಗ್ತಾಯಿಲ್ಲ. ಮತ್ತು ಹಾಗೆ ನೋಡಿ ಫ್ಯಾನ್ ಕೂಡ ಓಡ್ತಾ ಇದೆ. ಫ್ಯಾನು ಕೂಲರು ಎಲ್ಲ ಹಾಕಿದರೂ ಕೂಡ ನಮಗೆ ಸೆಕೆ ತಡೆಯೋಕ್ಕಾಗ್ತಾಯಿಲ್ಲ, ಅಷ್ಟು ಸೆಕೆ ಇದೆ. ನಿಮ್ಮೂರಲ್ಲೆಲ್ಲ ಎಷ್ಟು ಟೆಂಪ್ರೇಚರ್ ಇದೆ ಅಂತೇಳಿ ತಿಳಿಸಿ, ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಮತ್ತು ನಾನು ಆನ್ ದಿ ವೇ ಹೋಗ್ತಾ ನಿಮಗೆ ವಿಡಿಯೋ ಮಾಡಿಕೊಂಡು ಹಾಗೆಯೇ ಎಲ್ಲೆಲ್ಲಿ ಹೋಗ್ತೀವಿ ಅಂತೇಳಿ ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ ಹೋಗ್ತೀನಿ. ಬನ್ನಿ, ಲೆಟ್ಸ್ ಗೋ, ಹೋಗೋಣ. ಎಲ್ಲ ಕಡೆನೂ ಮಾವಿನ ಹಣ್ಣು ಬಂದಿದೆ. ರೋಡ್ ಸೈಡಲ್ಲೆಲ್ಲ ಮಾವಿನ ಹಣ್ಣು, ಸೀಬೆ ಹಣ್ಣು ಆಗಲೇ ಬಂದ್ಬಿಟ್ಟಿದೆ. ನಾವೀಗ ಮೈಸೂರಿಗೆ ರೀಚ್ ಆದ್ವಿ. ಮೈಸೂರಿಗೆ ರೀಚ್ ಆಗಿ ದೇವಸ್ಥಾನಕ್ಕೆ ಅಂತೇಳಿ ಹೋಗ್ತಾ ಇದ್ವಿ. ತುಂಬ ಬಿಸಿಲು ಕೂಡ, ಮೈಸೂರಲ್ಲೂ ಕೂಡ ಹಾಗೆ ಹೆವಿ ಬಿಸಿಲಿತ್ತು. ನಾವು ಈಗ ಹೋಗ್ತಾ ಇದ್ದಿದ್ದು ಉತ್ತನಳ್ಳಿ ಮಾರಮ್ಮ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದಿದ್ದು. ನಮ್ಮನೆಯವರ ಫ್ರೆಂಡು ಅಲ್ಲಿ ಊಟನ ಇಟ್ಕೊಂಡಿದ್ರು, ಹಾಗಾಗಿ ನಾವು ಕೂಡ ಅಲ್ಲಿಗೆ ಹೋಗ್ತಾ ಇದ್ವಿ. ನಾವು ಹೊರಗಡೆಯಿಂದ ನೋಡಿದಾಗ ರಶ್ ಇದೆ ಅಂತ ತಿಳ್ಕೊಂಡ್ವಿ, ಬಟ್ ಅಷ್ಟೊಂದೇನು ರಶ್ ಇರಲಿಲ್ಲ. ಆರಾಮಾಗಿ ಬೇಗ ಕೂಡ ದರ್ಶನ ಆಯಿತು. ಕೂಡ ಸ್ವಲ್ಪ ಎಲ್ಲ ಬಿಸಿ ಇದ್ದಿದ್ದರಿಂದ ದೇವಸ್ಥಾನದ ಹತ್ರನೇ ಪಾದರಕ್ಷೆಗಳನ್ನ ಬಿಡುವಂಥ ಸ್ಟ್ಯಾಂಡ್. ನಾವು ಕೂಡ ಅಲ್ಲಿ ಪಾದರಕ್ಷೆಗಳನ್ನ ಬಿಟ್ಟು ಹಾಗೆ ನಲ್ಲಿ ಹೋಗಿ ಕೈಗಳನ್ನ ತೊಳ್ಕೊಂಡು ಈಗ ನಾವು ದೇವ್ರ ದರ್ಶನಕ್ಕೆ ಒಳಗಡೆ ಬಂದ್ವಿ. ವಾರಾಂತ್ಯದ ರಜೆಗಳು ಬಂದರೆ ಸಾಕು, ಯಾವುದಾದರೂ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಅಂದ್ಕೊಳ್ಳೋರಿಗೆ ಮೈಸೂರು ಅಚ್ಚುಮೆಚ್ಚಿನ ತಾಣ. ಅದರಲ್ಲೂ ಚಾಮುಂಡಿ ಬೆಟ್ಟದ ತಾಯಿ ಚಾಮುಂಡೇಶ್ವರಿಯನ್ನು ನೋಡಿ ದರ್ಶನ ಪಡ್ಕೊಳ್ತಾರೆ. ಮತ್ತು ಅದನಂತರ ಹಾಗೆಯೇ ಬೆಟ್ಟದ ಕೆಳಗಿರುವ ಉತ್ತನಳ್ಳಿ ಗ್ರಾಮದಲ್ಲಿರುವ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನ ದೇವಾಲಯಕ್ಕೆ ಭೇಟಿ ನೀಡ್ತಾರೆ. ಇದನ್ನು ಉತ್ತನಳ್ಳಿ ಮಾರಮ್ಮ ಎಂದು ಸಹ ಕರೀತಾರೆ. ಒಳಗಡೆ ಯಾವುದೇ ಥರದ್ದು ಫೋಟೋ ವಿಡಿಯೋ ಮಾಡೋದಕ್ಕೆ ಅವೈಲಬಲ್ ಇರಲಿಲ್ಲ, ಹಾಗಾಗಿ ಹೊರಗಡೆಯಿಂದನೇ ನಾನು ನಿಮಗೆ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ಮತ್ತು ಈಗ ಸ್ವಲ್ಪ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಚಾಮುಂಡಿ ತಾಯಿಯು ಮಹಿಷಾಸುರನ ಸಂಹಾರ ಮಾಡಲು ಹೋರಾಡುತ್ತಿದ್ದಾಗ ಅವರ ಮೈ ಬೆವರಿರುತ್ತೆ. ಆ ಬೆವರು ಭೂಮಿಗೆ ಬಿದ್ದು ಅದರಿಂದ ಸೃಷ್ಟಿಯಾದ ದೇವತೆಯೇ ಈ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರು. ಇವರ ಸಹಾಯದಿಂದಲೇ ಚಾಮುಂಡೇಶ್ವರಿಯು ಮಹಿಷಾಸುರನನ್ನು ಸಂಹಾರ ಮಾಡಿ ಲೋಕ ಕಲ್ಯಾಣಕ್ಕೆ ನೆರವಾಗುತ್ತಾರೆ. ಇಂದಿಗೂ ಚಾಮುಂಡೇಶ್ವರಿ ಪೂರ್ವಕ್ಕೆ ಮುಖ ಮಾಡಿ ತನ್ನ ಹಿಂದೆ ಮೈಸೂರು ನಗರವನ್ನು ಕಾಪಾಡುತ್ತಿದ್ದಾರೆ. ಉತ್ತನಳ್ಳಿ ಮಾರಮ್ಮ ಪಶ್ಚಿಮಕ್ಕೆ ಮುಖ ಮಾಡಿ, ಅಂದರೆ ಮೈಸೂರು ನಗರದ ಕಡೆ ಮುಖ ಮಾಡಿ ಮೈಸೂರನ್ನು ಕಾಯುತ್ತಿದ್ದಾಳೆ ಎಂದು ಹೇಳುತ್ತಾರೆ. ಪ್ರತಿ ಮಂಗಳವಾರ, ಶುಕ್ರವಾರ ಹಾಗೂ ಭಾನುವಾರ ಇಲ್ಲಿ ಹೆಚ್ಚಿನ ಭಕ್ತರು ಕಂಡುಬರುತ್ತಾರೆ. ಹಾಗೂ ಅಮಾವಾಸ್ಯೆ, ಹುಣ್ಣಿಮೆ ಹಾಗೂ ಆಷಾಢದಲ್ಲಿ ಹೆಚ್ಚಿನ ಭಕ್ತರು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ.
ಮುದ್ದೆ ಮಾಡ್ತಾ ಇದ್ದಾರೆ. ಹಂಗೆ ಎಲ್ಲ ನೋಡ್ಬಿಡಿ ಒಂದ್ಸಲ. ಇವ್ರ ಫಂಕ್ಷನ್ಗೆ ಬಂದಿರೋದು ಇವಾಗ. ಮಾಡಿರ ಆಂಟಿ? ಹ್ಞೂ, ವ್ಲಾಗ್ ಮಾಡ್ತೀನಿ. ಎಲ್ಲ ಕಷ್ಟಪಟ್ಟು ಮುದ್ದೆ ಮಾಡ್ತಾ ಇದ್ದಾರೆ. ಹೋಗೋದ್ರೊಳಗಡೆ ಊಟದ ಸಮಯ ಆಗಿತ್ತು. ಎಲ್ಲರೂ ಕೂಡ ಮುದ್ದೆನ ಮಾಡ್ತಾಯಿದ್ರು. ಅಡುಗೆ ಕೂಡ ಕಂಪ್ಲೀಟಾಗಿ ರೆಡಿಯಾಗಿತ್ತು. ಆಲ್ರೆಡಿ ಊಟಕ್ಕೂ ಕೂಡ ಜನ ಕುಳಿತುಕೊಂಡಿದ್ರು. ನಾವು ನೆಕ್ಸ್ಟ್ ಟ್ರಿಪ್ಪಿಗೆ ಅಂತೇಳಿ ಊಟಕ್ಕೆ ಕುಳಿತುಕೊಂಡ್ವಿ. ನಾವು ಅಲ್ಲಿ ನಮಗೆ ಪರಿಚಯ ಇದ್ದವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹಾಗೆ ಒಂದು ಕಡೆ ಸೈಡಲ್ಲಿ ಕುಳಿತುಕೊಂಡಿದ್ವಿ. ಎಲ್ಲರೂ ಕೂಡ ಊಟಕ್ಕೆ ರೆಡಿಯಾಗಿದ್ದರು. ಈಗ ಎಲ್ರಿಗೂ ಊಟ ಬಡಿಸೋಕ್ಕೆ ಮುಂಚೆ ತಾಯಿ ಉತ್ತನಳ್ಳಿ ಮಾರಮ್ಮನಿಗೆ ಈ ರೀತಿಯಾಗಿ ಎಡೆನ ಇಟ್ಟು ಆ ತಾಯಿಗೆ ಅರ್ಪಿಸಿದಾದ್ಮೇಲೆ ಎಲ್ರಿಗೂ ಕೂಡ ಊಟನ ಕೊಟ್ಟರು. ಚಿಕನ್ನು, ಮಟನ್ನು ಎಲ್ಲ, ಬಿರಿಯಾನಿ, ಮುದ್ದೆ ಎಲ್ಲ ಮಾಡಿದರು. ಬಿಸಿ ಬಿಸಿ ಮುದ್ದೆ, ಪಾಯಸ ಎಲ್ಲ ಇತ್ತು. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಊಟನ ಮುಗಿಸ್ಕೊಂಡು ಸ್ವಲ್ಪ ಸಿಟಿಗೆ ಹೋಗಬೇಕಾಗಿತ್ತು. ಏನೋ ಒಂದು ತೊಗೋಬೇಕು ಅಂತ ಹೇಳ್ಬಿಟ್ಟು ಸಿಟಿಗೆ ಹೋದ್ವಿ. ಏನು ತೊಗೊಂಡೆ ಅಂತ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ, ನೀವು ಕೂಡ ನೋಡಿ. ಎಲ್ಲ ಮುಗೀತು, ಹೊರಡ್ತಾ ಇದ್ದೀವಿ. ಈಗ ಸಿಟಿಗೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ. ಕೆಲಸ ಮುಗಿಸ್ಕೊಂಡು ಹಾಗೆ ಮನೆಗೆ ಹೋಗ್ಬೇಕು. ಯಾರದು ಸಿರಿ? ಯಾರದು? ಯಾರದು? ನೋಡಿ, ಯಾರದು ಸಿರಿ? ಹಾಗೆ ಇದೊಂದು ಫಿಶ್ ಟ್ಯಾಂಕ್ ತೊಗೊಂಡು ಬಂದ್ವಿ. ಒಂದು ಫೈಟರ್ ಫಿಶ್ಶು ಸ್ವಲ್ಪ, ಹಾಗಾಗಿ ಅದಕ್ಕೆ ಅಂತೇಳಿ ಸಪ್ರೇಟು ಫಿಶ್ ಟ್ಯಾಂಕ್ ತೊಗೊಂಬಂದ್ವಿ. ಇದನ್ನು ಇವಾಗ ತೊಳೆದು ಇದಕ್ಕೆ ಫಿಶ್ನ ಬಿಡಬೇಕು ಸದ್ಯಕ್ಕೆ ಅಂತೇಳಿ ಇಲ್ಲಿ ಒಂದು ಬಾಟಲಲ್ಲಿ ಹಾಕಿದ್ದೆ. ಹಾಗಾಗಿ ಇವತ್ತು ಕೂಡ ಮೈಸೂರಿಂದ ಬರ್ತಾ ಹಾಗೆ ರೋಡ್ ಸೈಡ್ನಲ್ಲಿ ನಾಟಿ ಸೀಬೆಹಣ್ಣನ್ನು ಮಾರ್ತಾಯಿದ್ರು. ಹಾಗೆ 2 kg ಶಾಪಿಂಗ್ ಮಾಡಿಕೊಂಡೆ. ಅದು ವಿಡಿಯೋ ಮಾಡ್ಕೊಳ್ಳಿಲ್ಲ, ಮಾಡೋಣ ಅಂದ್ಕೊಂಡೆ. ತುಂಬ ಜನ ಇದ್ದರು, ರಶ್ ಇತ್ತು, ಹಾಗಾಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಸೀಬೆಹಣ್ಣನ್ನ ತೊಗೊಂಡು ಮನೆಗೆ ಬಂದ್ವಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ನೋಡಿದ್ದಾದಮೇಲೆ ಲೈಕ್ ಕೊಡೋದನ್ನು ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಮತ್ತೆ ಕೇಳ್ಕೊಳ್ತೀನಿ. ಮತ್ತು ಪಕ್ಕದಲ್ಲಿ ಹಾಗೆ ಹೈಪ್ ಅಂತ ಇರುತ್ತೆ, ಹೈಪ್ ಮಾಡೋದನ್ನು ಕೂಡ ಮರಿಬೇಡಿ. ಹೈಪ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಿಂದ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಟೇಕ್ ಕೇರ್.